ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ನಾಗವೇಣಿ ಆಚಾರ್ಸ್ ಕಿಚನ್. ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಇದ್ದಕ್ಕಿದ್ದ ಹಾಗೆ ನಾವು ಪ್ರಯಾಣ ಮಾಡಬೇಕಾಯಿತು. ನಿನ್ನೆ ಹಸ್ಬೆಂಡ್ದು ಬರ್ಡೇ ಇತ್ತು. ನೆಕ್ಸ್ಟ್ ಡೇ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತೇಳಿ ಮಧುರೈಗೆ ಹೊರಟಿದ್ದೀವಿ. ಅಲ್ಲದೆ ಇನ್ನೂ ಒಂದು ಬಲವಾದ ಕಾರಣ ಇದೆ ನಾವು ಮಧುರೈಗೆ ಹೋಗೋದಕ್ಕೆ. ಬನ್ನಿ ಹೋಗ್ತಾ ಹೋಗ್ತಾ ವಿಡಿಯೋಲಿ ಹೇಳ್ತೀನಿ. ನಮ್ಮದು ನೈಟ್ ಜರ್ನಿ. ರಾತ್ರಿ ಮನೆ ಬಿಡಬೇಕಾದ್ರೆ ಟೈಮ್ ಬಂದು 11 o'clock ಆಗಿತ್ತು. ಬೆಳಗ್ಗೆ ಬಂದು ತಮಿಳ್ನಾಡು ಚೇಟಿನಾಡಲ್ಲಿ ಆಲ್ಟ್ ಆಗಬೇಕು ಅಂತ ರೂಮ್ಸನ್ನು ಹುಡುಕ್ತಾ ಇದ್ದೀವಿ. ಇದು ಚೇಟಿನಾಡ್. ಬೆಳಗ್ಗೆ ಚೇಟಿನಾಡ್ ರೀಚ್ ಆಗೋಷ್ಟೊತ್ತಿಗೆ 8 o'clock ಆಗಿತ್ತು. ಚೇಟಿನಾಡ್ ಮಾತ್ರ ತುಂಬ ಒಳ್ಳೆ ಪ್ಲೇಸ್ ಅಂತ ಹೇಳ್ಬೋದು. ಇಲ್ಲಿ ಸಾಕಷ್ಟು ಮೂವಿಗಳ ಶೂಟಿಂಗ್ ನಡೆದಿದೆ. ನಮಗೆ ಗೊತ್ತೇ ಇಲ್ಲ. ಇಲ್ಲಿ ರೋಡ್ಸ್ ಎಲ್ಲ ನೋಡ್ತಾ ಇದ್ದರೆ ಇದೆಲ್ಲ ಈ ಮೂವಿಲಿ ಶೂಟಿಂಗ್ ಮಾಡಿದ್ದಾರೆ, ಇನ್ನೊಂದು ಮೂವಿಲಿ ಶೂಟಿಂಗ್ ಮಾಡಿದ್ದಾರೆ ಅಂತ ನಾವು ಮಾತಾಡ್ಕೊತಾ ಇದ್ವಿ. ನೋಡಿ, ಇದು ಚೇಟಿನಾಡ್ ಪ್ಯಾಲೇಸ್ ಅಂತ ಹೇಳ್ತೀವಿ. ತುಂಬ ಹಳೇ ಕಾಲದ ಬಿಲ್ಡಿಂಗ್ಸು, ರೋಡ್ಸು ಅಷ್ಟೇ ತುಂಬ ಹಳೇ ಕಾಲದ ಥರನೇ ಇದೆ. ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಸಾಕಷ್ಟು ಮೂವಿಗಳ ಶೂಟಿಂಗ್ ನಡೆದಿದೆ. ಇಲ್ಲಿ ರೂಮ್ಸ್ ಆ ಥರ ಇಲ್ಲ, ಹೋಮ್ ಸ್ಟೇ ಅಂತ ಹೇಳ್ತೀವಲ್ವ, ಆ ಥರದ್ದು ಬೇಕಾದಷ್ಟು ಇದೆ. ಅಂದರೆ ಗೆಸ್ಟ್ ಹೌಸ್ ಅಂತ ಹೇಳ್ತೀವಲ್ವ, ಈ ರೀತಿ ಸಾಕಷ್ಟು ಇಲ್ಲಿ ಸಿಗುತ್ತೆ. ನಾವು ಸುಮಾರು ಒಂದು 3-4 ಹುಡುಕಿದ್ವಿ, ಆದರೆ ನಮಗೆ ಸೆಟ್ ಆಗೋ ಥರ ಯಾವುದೂ ಇರಲಿಲ್ಲ. ಇದು ಚೆನ್ನಾಗಿತ್ತು, ಇಷ್ಟ ಆಯಿತು. ಇದು ನಾರಾಯಣ ಸ್ಟೇ ಹೋಮ್ ಅಂತ ಅನಿಸುತ್ತೆ. ಬೇಕಿದ್ರೆ ಇವರ ಫೋನ್ ನಂಬರ್ನ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಯಾರಾದರೂ ಒಮ್ಮೆ ಹೋದಾಗ ಒಂದ್ಸಲಿ ನೀವು ಇಲ್ಲಿ ಹೋಗ್ಬೋದು. ರೂಮ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ. ಯಾವುದೋ ಒಂದು ಪ್ಯಾಲೇಸ್ ಒಳಗಡೆ ಬಂದಿದ್ದೀವಿ ಅನ್ನೋ ಥರ ಫೀಲಿಂಗ್ ಆಗ್ತಾ ಇತ್ತು. ನಾವು 5 ಜನ ಹೋಗಿದ್ವಿ. ನಾನು, ನಮ್ಮ ಹಸ್ಬೆಂಡ್ ಮತ್ತು ನಮ್ಮ 3 ಜನ ಮಕ್ಕಳು. ರೂಮ್ ತೋರಿಸ್ತೀನಿ ನೋಡಿ. ತಮಿಳ್ನಾಡು ಚೇಟಿನಾಡಲ್ಲಿ ತುಂಬ ಬಿಸಿಲಿದೆ. ಟೆಂಪರೇಚರ್ ಹೈ ಇರೋದ್ರಿಂದ ನಾವು AC ಇರುವಂಥ ರೂಮ್ನ ಸೆಲೆಕ್ಟ್ ಮಾಡ್ಕೊಂಡ್ವಿ. ನೋಡಿ, ಇದು ಹೊರಗಡೆ ಬರೋದಕ್ಕೆ ಬಾಲ್ಕನಿಯಿಂದ ವ್ಯೂ ಮಾತ್ರ ಸೂಪರ್ ಆಗಿರುತ್ತೆ ನೋಡೋದಕ್ಕೆ. ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ತುಂಬ ಹಳೇ ಕಾಲದ ಪ್ಯಾಲೇಸ್ಗಳು ಮತ್ತು ಬಿಲ್ಡಿಂಗ್ಸ್ ಇದೆ ನೋಡೋದಕ್ಕೆ. ನೋಡಿ, ನಾವೀಗ ನೋಡ್ತಿರೋಂಥದ್ದು ಟೈಲ್ಸ್ ಎಲ್ಲ ಇದಕ್ಕೆ ಅತನ್ಗುಡಿ ಟೈಲ್ಸ್ ಅಂತ ಹೇಳ್ತೀವಿ. ನಾವು ಮಧುರೈಗೆ ಬರೋದಕ್ಕೆ ಇನ್ನೊಂದು ಕಾರಣ ಇದೆ ಅಂತ ಹೇಳಿದ್ನಲ್ವಾ, ಹೌದು. ಇಲ್ಲಿ ಅತನ್ಗುಡಿ ಟೈಲ್ಸ್ ಅಂತ ಫ್ಯಾಕ್ಟ್ರಿ ಇದೆ, ಇಲ್ಲೇ ತಯಾರಿ ಆಗುತ್ತೆ. ಈ ಅತನ್ಗುಡಿ ಟೈಲ್ಸನ್ನು ಪರ್ಚೇಸ್ ಮಾಡೋದಕ್ಕೆ ಅಂತ ಬಂದಿದ್ದೀವಿ. ರಾತ್ರಿ ಎಲ್ಲ ಫುಲ್ ಜರ್ನಿ ಮಾಡಿರೋದ್ರಿಂದ ಎಲ್ಲರಿಗೂ ಸಿಕ್ಕಾಪಟ್ಟೆ ನಿದ್ದೆ ಬರೋ ಹಾಗೆ ಇತ್ತು. ಹಾಗಾಗಿ ಬ್ರೇಕ್ಫಾಸ್ಟ್ ಕೂಡ ಇಲ್ಲೇ ಕಾಂಪ್ಲಿಮೆಂಟ್ರಿ ಫ್ರೀ ಇರುತ್ತೆ. ಫ್ರೆಶ್ ಅಪ್ ಆಗಿ ಬಂದು ಬ್ರೇಕ್ಫಾಸ್ಟ್ ಮಾಡೋಣ ಅಂಥೇಳಿ ಬ್ರೇಕ್ಫಾಸ್ಟ್ಗೆ ಅಂತ ಬಂದಿದ್ದೀವಿ. ನೋಡಿ, ಇದು ಡೈನಿಂಗ್. ಬ್ರೇಕ್ಫಾಸ್ಟ್ ಮಾಡಿದ್ಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಫ್ರೆಶ್ ಅಪ್ ಆಗಿ ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಬ್ರೇಕ್ಫಾಸ್ಟ್ಗೆ ಸಾಕಷ್ಟು ರೆಸಿಪಿಗಳನ್ನು ಮಾಡಿದರು. ಇಡ್ಲಿ, ಸಾಂಬಾರ್, ಚಟ್ನಿ, ಜೊತೆಗೆ ವೆನ್ ಪೊಂಗಲ್ ಅಂದರೆ ಬರೀ ತುಪ್ಪ ಹಾಕಿ ಮಾಡಿದ್ರು, ಸಖತ್ತಾಗಿತ್ತು. ಜೊತೆಗೆ ರಾಗಿಯಲ್ಲಿ ಶಾವ್ಗೆ 2 ಥರ ಮಾಡಿದರು, ಒಂದು ಖಾರ ಒಂದು ಸ್ವೀಟ್. ಎಲ್ಲ ರೆಸಿಪಿಗಳು ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿತ್ತು. ತಮಿಳ್ನಾಡುಗೆ ಫೇಮಸ್ ಅಂದರೆ ವೆನ್ ಪೊಂಗಲ್ ಮತ್ತು ಇಡ್ಲಿ ಸಾಂಬಾರ್ ಅಂತ ಹೇಳ್ತೀವಲ್ವಾ. ಟೇಸ್ಟ್ ಮಾತ್ರ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿತ್ತು. ನಮ್ಮ ಮಕ್ಕಳಿಗೆ ತುಂಬ ಇಷ್ಟ ಆಗಿದ್ದು ಅಂದರೆ ಸ್ವೀಟ್ ರಾಗಿ ಶಾವ್ಗೆ, ಅಂದರೆ ಅದಕ್ಕೆ ಬೆಲ್ಲ, ಕಾಯಿ ತುರಿ ಎಲ್ಲ ಹಾಕಿ ಮಾಡಿದರು. ನನಗೆ ತುಂಬ ಇಷ್ಟ ಆಗಿದ್ದು ಅಂದರೆ ಇದು ಖಾರದ್ದು ರಾಗಿ ಶಾವ್ಗೆ ಉಪ್ಪಿಟ್ಟು. ನಮ್ಮ ಹಸ್ಬೆಂಡ್ಗೆ ವೆನ್ ಪೊಂಗಲ್, ತುಪ್ಪ ಹಾಕಿ ಮಾಡಿದಂಥ ಪೊಂಗಲ್, ಅವ್ರಿಗೆ ತುಂಬಾ ಇಷ್ಟ ಆಯಿತು. ಇನ್ನು ಇಡ್ಲಿ ಹೇಳ್ಬೇಕಂದ್ರೆ ರೆಗ್ಯುಲರ್ ನಾವು ಹೇಗೆ ಇಡ್ಲಿ ಮಾಡ್ತೀವೋ ಅದೇ ಥರನೇ ಇತ್ತು. ಇಲ್ಲಿ ತುಂಬ ಚೆನ್ನಾಗಿ ಫುಡ್ಡನ್ನು ಸರ್ವ್ ಮಾಡಿದ್ರು. ನನಗಂತೂ ತುಂಬಾ ಇಷ್ಟ ಆಯಿತು. ಹಾಗೆಯೇ ಅವ್ರು ಬಂದು ಹೇಳಿದ್ರು, ಇದೆಲ್ಲ ಬ್ರೇಕ್ಫಾಸ್ಟ್ ಆದಮೇಲೆ ಬಿಸಿ ದೋಸೆ ಹಾಕ್ಕೊಡ್ತೀವಿ, ನಿಮ್ದಾಗಿದ ತಕ್ಷಣ ಹೇಳಿ ಅಂತ ಹೇಳ್ಬಿಟ್ಟು ಹೋಗಿದ್ರು. ಓಕೆ ಅಂತ ಹೇಳಿದ್ವಿ. ಫಸ್ಟ್ ಇದೆಲ್ಲ ತಿನ್ಬಿಡೋಣ, ಬೇಕು ಅಂದರೆ ದೋಸೆ ಹೇಳೋಣ ಅಂತ ಅಂದ್ಕೊಂಡ್ವಿ.
ಸೊ ದೋಸೆ ಟೇಸ್ಟ್ ಮಾಡಲೇಬೇಕು ಅಂತ ಹೇಳಿದ್ರು ಎಲ್ಲರೂ. ಹಾಗಾಗಿ ದೋಸೆ ಕೂಡ ಬೇಕು ಅಂತ ಹೇಳಿದ್ವಿ. ಒಳಗಡೆ ಕಿಚನಿಂದ ಬಿಸಿ ಬಿಸಿ ದೋಸೆ ಮಾಡ್ಕೊಂಡು ಬಂದು ಸರ್ವ್ ಮಾಡಿದ್ರು. ಯಾರಿಗೆ ಎಷ್ಟು ದೋಸೆ ಬೇಕಾದರೂ ಹಾಕ್ತಾರೆ, ಅನ್ಲಿಮಿಟೆಡ್. ಇಷ್ಟು ಫುಲ್ಲು ಕಾಂಬೋ ಬ್ರೇಕ್ಫಾಸ್ಟ್ ತಿಂದಿದ್ದ ಜೊತೆಗೆ ದೋಸೆಗಳು ಕೂಡ ಬ್ಯಾಟಿಂಗ್ ಮಾಡಿದ್ರು ಮಕ್ಕಳು. ಅಷ್ಟು ಚೆನ್ನಾಗಿತ್ತು. ಅಂದರೆ ತುಂಬ ತೆಳುವಾಗಿ ಮಾಡಿದರು, ಕ್ರಿಸ್ಪಿಯಾಗಿ ಮಾಡಿದರು, ಟೇಸ್ಟಿಯಾಗಿ ಕೂಡ ಇತ್ತು. ಹಾಗೆಯೇ ಇವರು ಇಲ್ಲಿ ಹಸುಗಳನ್ನು ಸಾಕ್ಕೊಂಡಿದ್ರು. ಗಿಡ್ಡ ಹಸು ಅಂತ ಹೇಳ್ತೀವಲ್ವಾ, ತುಂಬ ಪುಟ್ಟಕ್ಕೆ ಕುಳ್ಳಕ್ಕಿತ್ತು ಹಸುಗಳು. ಸ್ವಲ್ಪ ಹೊತ್ತು ಇಲ್ಲಿ ಕರು ಜೊತೆ ಆಟಾಡ್ತಾ ಇದ್ವಿ. ಇಲ್ಲಿ ಆ್ಯಂಬಿಯನ್ಸ್ ಅಂತೂ ಸೂಪರ್ ಆಗಿದೆ. ತುಂಬಾ ಕ್ಲೀನ್ ಆ್ಯಂಡ್ ಟೈಡಿ ಆಗಿತ್ತು ಇಲ್ಲಿ ಸ್ಟೇ ಹೋಮ್. ಕಾಫಿ ಬೇಕಾ, ಟೀ ಬೇಕಾ ಅಂತ ಕೇಳಿದ್ರು. ನಾನಂತೂ ಕಾಫಿ ಟೀ ಕುಡಿಯಲ್ಲ, ನಮ್ಮ ಹಸ್ಬೆಂಡ್ ಕಾಫಿ ತೊಗೊಂಡ್ರು. ಹಾಗಾಗಿ ಹಾಲೇ ಕೊಡಿ, ಹೇಗಿರುತ್ತೆ ಟೇಸ್ಟ್ ನೋಡಬೇಕು ಅಂತ ಕೇಳಿದೆ. ಆಯಿತು ಅಂತ ಬಿಸಿ ಬಿಸಿ ಹಾಲು ತೊಗೊಂಡು ಕೊಟ್ಟರು. ಹಾಲಂತೂ ತುಂಬಾ ಟೇಸ್ಟಿಯಾಗಿತ್ತು. ಇದೇನೋ ಸ್ವಲ್ಪ ಟೇಸ್ಟ್ನಲ್ಲಿ ಡಿಫರ್ ಅನಿಸ್ತಾ ಇತ್ತು ನನಗೆ. ಶುಗರ್ ಕೂಡ ತೊಗೊಂಡು ಕೊಡ್ತಾರೆ, ಯಾರಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಇಲ್ಲಿ ನಾನು, ನಮ್ಮ ಪ್ರೀತು, ಚರಣ್ ಮತ್ತು ನಮ್ಮ ಹಸ್ಬೆಂಡ್ 4 ಜನ ಮಾತ್ರ ಇದ್ದೀವಿ. ನಮ್ಮ ವೈಭವ್ ತಿಂಡಿ ತಿಂದಿದ ತಕ್ಷಣವೇ ಅವನು ಹೋಗಿ ಮಲ್ಕೋತೀನಿ ಅಂತೇಳಿ ಹೋಗಿ ಮಲ್ಕೊಂಡ್ಬಿಟ್ಟ. ಯಾಕಂದರೆ ನೈಟೆಲ್ಲ ಸ್ವಲ್ಪ ಡ್ರೈ ಮಾಡ್ಕೊಂಡು ಬಂದನಲ್ವ, ಅವ್ನು ಸ್ಟ್ರೇನ್ ಆಗಿತ್ತು. ಸೊ ನಾವು ಬರೋ ಅಷ್ಟೊತ್ತಿಗೆ ಎಲ್ಲ ಬಂದು ಹುಡುಗರು ಮಲಗಿದ್ರು. 1-2 ಅವರಷ್ಟು ರೆಸ್ಟ್ ಮಾಡಿ ಮಧ್ಯಾಹ್ನ 1:30 ಅಷ್ಟೊತ್ತಿಗೆ ಫ್ರೆಶ್ ಅಪ್ ಆಗಿಬಿಟ್ಟು ಈಗ ಅತ್ತನಗುಡಿ ಟೈಲ್ಸ್ ನೋಡೋಣ ಅಂತ ಹೇಳಿ ಹೊರಟಿದ್ದೀವಿ. ನಾವು ಇದ್ದಂಥ ಸ್ಟೇ ಹೋಮ್ ಚೇತಿನಾಡಿಂದ ಈ ಅತ್ತನಗುಡಿ ತಯಾರಿ ಆಗುತ್ತಲ್ವ, ಈ ಜಾಗಕ್ಕೆ ಸುಮಾರು 6-7 ಕಿಲೋಮೀಟರ್ ಇತ್ತು ಅಷ್ಟೇ. ಸೊ ಆನ್ ದ ವೇ ಹೋಗ್ಬೇಕಾದ್ರೆ ನೋಡಿದ್ವಿ, ಇದಕ್ಕೆ ಟಾಟಿನಿಂಗ್ ಅಥವಾ ಟಾಟಿಲಿಂಗ್ ಅಂತ ಹೇಳ್ತೀವಿ. ಈ ಹಣ್ಣಿನ ಮರ ನೋಡಿ, ಫುಟ್ಪಾತ್ ಮೇಲೆ ಎಷ್ಟೊಂದು ಬಿಟ್ಟಿದೆ. ಒಂದೊಂದು ಮರದಲ್ಲೂ ಸಿಕ್ಕಾಪಟ್ಟೆ ಹಣ್ಣುಗಳು ಬಿಟ್ಟಿತ್ತು, ಯಾರೂ ಕಿತ್ಕೊಳ್ಳೋರೇ ಇಲ್ಲ. ಈ ಟಾಟಿಲಿಂಗ್ ಅಥವಾ ಟಾಟಿನುಂಗ್ ಏನು ಹೇಳ್ತೀವಿ, ಈ ಹಣ್ಣು ಮನೆ ಹತ್ರ ಒಂದು ಹಣ್ಣಿಗೆ 10 ರೂಪಾಯಿ ಕೊಡಬೇಕು ನಾವು. 50 ರೂಪಾಯಿಗೆ 3 ಹಣ್ಣು ಬರುತ್ತಷ್ಟೇ. ಇಲ್ಲಿ ಟೈಲ್ಸ್ ತಯಾರಿ ಮಾಡ್ತಾರಲ್ವ, ಇಲ್ಲಿಗೆ ಬಂದಾಯಿತು. ಆಲ್ಮೋಸ್ಟ್ ನಾವು ರೀಚ್ ಆದ್ವಿ. ದಾರಿಲೆಲ್ಲ ಸುಮಾರು 2-3 ಅಂಗಡಿಗಳು ಸಿಕ್ಕಿದ್ವು. ಸೊ ಒಂದೊಂದೇ ಅಂಗಡಿಲಿ ನಾವು ಟೈಲ್ಸ್ದು ರೇಟ್ಸ್ ಎಲ್ಲ ನೋಡಿಕೊಂಡು ಹೋಗ್ತಾ ಇದ್ವಿ. ಯಾರು ರೀಸನಬಲ್ ಪ್ರೈಸ್ ಹೇಳ್ತಾರೆ ಮತ್ತು ಕ್ವಾಲಿಟಿ ಹೇಗಿದೆ, ಡಿಸೈನ್ಸ್ ಹೇಗಿದೆ ಅಂತ ಇದನ್ನೆಲ್ಲ ಒಂದೊಂದು ಶಾಪ್ನಲ್ಲೂ ಚೆಕ್ ಮಾಡ್ಕೊಳ್ತಾ ಹೋದ್ವಿ. ನಾವೊಂದು ಶಾಪ್ಗೆ ಮಾತಾಡಿ ಆಗಲೇ ಆಲ್ರೆಡಿ ಬರ್ತೀವಿ ಅಂತ ಹೇಳಿ ಇಟ್ಟಿದ್ವಿ. ಆನ್ಲೈನಲ್ಲಿ ಅವ್ರ ನಂಬರ್ ಸಿಕ್ಕಿತ್ತು ನಮಗೆ. ಸೊ ಅವರ ಅಂಗಡಿಗೆ ಹೋಗೋಕ್ಕೆ ಮೊದಲು ಇನ್ನೂ 2-3 ಶಾಪ್ ನೋಡೋಣ ಅಂಥೇಳಿ ಇಲ್ಲಿ ಬಂದ್ವಿ. ಶಾಪ್ ಅನ್ನೋದಕ್ಕಿಂತ ಇಲ್ಲಿ ಟೈಲ್ಸ್ ಫ್ಯಾಕ್ಟ್ರಿ ಅಂತ ಹೇಳ್ಬೋದು. ನೋಡಿ, ಈ ಅತ್ತನಗುಡಿ ಟೈಲ್ಸ್ ಡಿಸೈನೇ ಬೇರೆ ಥರ, ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ, ಟ್ರೆಡಿಷ್ನಲ್ ಅಂತ ಹೇಳ್ಬೋದು. ಈ ಟೈಲ್ಸ್ ಫ್ಯಾಕ್ಟ್ರಿಲಿ ಕೆಲಸ ಮಾಡೋರು ಆಲ್ಮೋಸ್ಟ್ ಲೇಡೀಸೇ ಈ ಟೈಲ್ಸ್ನೆಲ್ಲ ತಯಾರಿ ಮಾಡೋದು. ನೋಡಿ, ಇದು ಟೈಲ್ಸ್ನ ಫ್ಯಾಕ್ಟ್ರಿ. ನಾವು ಒಂದು ಟೈಲ್ಸ್ನ ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಡಿದ್ವಿ, ಇದೇ ಥರ ಟೈಲ್ಸ್ ತೊಗೋಬೇಕು, ಇದೇ ಥರ ಟೈಲ್ಸನ್ನು ಆರ್ಡರ್ ಕೊಡಬೇಕು ಅಂತ. ಟೈಲ್ಸ್ ಅಂತ ಹೇಳ್ತಾ ಇದ್ದೀವಿ, ಯಾಕೆ ಟೈಲ್ಸ್ ಮೇಡಮ್ ಅಂತ ನೀವು ಕೇಳ್ಬೋದಲ್ವಾ. ಯಾಕೆ ಅಂತ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ನಾವೀಗ ಟೈಲ್ಸ್ ಪರ್ಚೇಸ್ ಮಾಡೋಕ್ಕೆ ಬಂದಿರೋದು ಯಾಕೆ, ಯಾರಿಗೋಸ್ಕರ ಅಂತ ನನ್ನ ನೆಕ್ಸ್ಟ್ ವಿಡಿಯೋ ಮರೀದಿರ ನೋಡಿ ಹೇಳ್ತೀನಿ. ಇಲ್ಲಿ ಸಾಕಷ್ಟು ಟೈಲ್ಸ್ಗಳನ್ನು ನೋಡಿದ್ವಿ, ಡಿಸೈನ್ಸ್ ಎಲ್ಲ ನೋಡಿದ್ವಿ, ರೇಟ್ಸ್ ಕೂಡ ಕೇಳಿ ಇಟ್ಕೊಂಡಿದ್ದೀವಿ. ಸರಿ, ಓಕೆ ಬರ್ತೀವಿ, ಇನ್ನೊಂದು ಶಾಪ್ ಹೋಗ್ಬಿಟ್ಟು ಅಂತ ಹೇಳಿ ಹೊರಟ್ವಿ ನಾವು. ನೋಡಿ, ಇದೆಲ್ಲ ಕಲ್ಲಿನ ಕಂಬಗಳು, ಇದೆಲ್ಲ ಇವರೇ ತಯಾರಿ ಮಾಡ್ತಾರೆ ಇಲ್ಲಿ. ಸೊ ಈ ಕಲ್ಲಿನ ಕಂಬಗಳು ತುಂಬಾ ಚೆನ್ನಾಗಿತ್ತು ಡಿಸೈನ್ಸ್. ಅದ್ರ ಪಕ್ಕ ಒಂದು ಫೋಟೋ ತೊಗೊಳ್ಳೋಣ ಅಂಥೇಳಿ ತೊಗೊತಾ ಇದ್ದೀನಿ. ತುಂಬಾ ಚೆನ್ನಾಗಿದ್ವು ಕಲ್ಲಿನ ಕಂಬಗಳು. ಈ ಥರದ ಕಲ್ಲಿನ ಕಂಬಗಳು ನಾವು ದೇವಸ್ಥಾನದಲ್ಲಿ ನೋಡಿರ್ತೀವಿ, ಇಲ್ಲಾಂದರೆ ಹಳೆಯ ಕಾಲದ ಮನೆಗಳಲ್ಲಿ ನೋಡಿರ್ತೀವಿ ನಾವು ಆನ್ಲೈನಲ್ಲಿ ಒಬ್ಬರು ಟೈಲ್ಸ್ ಫ್ಯಾಕ್ಟ್ರಿ ಹತ್ರ ಮಾತಾಡಿ ಇಟ್ಟಿದ್ವಿ ಅಂತ ಹೇಳಿದ್ನಲ್ಲ. ಸೊ ಆ ಫ್ಯಾಕ್ಟ್ರಿಗೆ ಆಲ್ಮೋಸ್ಟ್ ನಾವು ಬಂದಿದ್ದಾಯಿತು. ಸುಮಾರಷ್ಟು ಟೈಲ್ಸ್ ಡಿಸೈನ್ಸನ್ನು ಅವರು ತೋರಿಸ್ತಾ ಇದ್ರು. ಸೊ ನಮಗೆ
ಮೈಂಡಲ್ಲಿ ಯಾವ ಥರ ಟೈಲ್ಸ್ ಬೇಕು ಅಂತ ಫಿಕ್ಸ್ ಮಾಡ್ಕೊಂಡಿದ್ವೋ ಅದೇ ಥರ ಟೈಲ್ಸ್ ಕೇಳಿದ್ವಿ. ಅದಕ್ಕೆ ಅವರು ಬಾರ್ಡರ್ಸು ಮತ್ತು ಕಾಂಬಿನೇಷನ್ಸ್ ಈ ಥರದ್ದೆಲ್ಲ ತೊಗೊಂಡು ಬಂದು ತೋರಿಸ್ತಾ ಇದ್ರು. ಈಗ ಈ ಅತ್ತನಗುಡಿ ಟೈಲ್ಸ್ ಹೇಗೆ ತಯಾರಿ ಮಾಡ್ತಾರೆ ಅನ್ನೋದನ್ನು ನಿಮಗೆ ಒಂದು ಚಿಕ್ಕ ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ ನಿಮಗೋಸ್ಕರ. ಸೊ ಸ್ಕಿಪ್ ಮಾಡ್ದಿರ ನೋಡಿ. ಮರಳು ಮತ್ತು ಸಿಮೆಂಟ್ ಮತ್ತು ಇನ್ನೂ 2-3 ಥರದ ಪೌಡರ್ ಏನೋ ಹೇಳಿದ್ರು, ಅದನ್ನೆಲ್ಲ ಅವರು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊತಾರೆ ನೋಡಿ. ಇದು ಫ್ರೇಮ್ ಅಂತ ಹೇಳ್ತೀವಿ. ಅವರು ನಮಗೆ ಸ್ಯಾಂಪಲ್ ಪೀಸ್ ತೋರಿಸಿದ್ರಲ್ವಾ, ಅದರಲ್ಲಿ ಕಲರ್ಸ್ ಸ್ವಲ್ಪ ಲೈಟ್ ಆಗಿತ್ತು, ನಮಗೆ ಇನ್ನೊಂದು ಸ್ವಲ್ಪ ಡಾರ್ಕ್ ಕಲರಲ್ಲಿ ಬೇಕಿತ್ತು. ಹಾಗಾಗಿ ನಾವು ಮಾಡಿಫಿಕೇಷನ್ಸ್ ಮಾಡಿದ್ವಿ. ಸೊ ನಮಗೆ ಎಲ್ಲಿ ಲೈಟ್ ಕಲರ್ ಬರಬೇಕು, ಯಾವ ಕಡೆ ಡಾರ್ಕ್ ಬರಬೇಕು, ಯಾವ ಡಿಸೈನ್ ಹಿಂಗಿರಬೇಕು, ಈ ಥರ ಮಾಡಿ ಅಂತ ಹೇಳಿದಕ್ಕೆ ಅವರು ಒಂದು ಸ್ಯಾಂಪಲ್ ಪೀಸನ್ನು ತಯಾರಿ ಮಾಡ್ತೀವಿ, ಅದನ್ನು ನೋಡಿ ಅದರಲ್ಲೂ ಏನಾದರೂ ಮಾಡಿಫಿಕೇಷನ್ಸ್ ಮಾಡಬೇಕು ಅಂದರೆ ನಾವು ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಸರಿ, ಓಕೆ ಅಂತ ಹೇಳಿದ್ವಿ. ಈಗ ನಮ್ಮ ಐಡಿಯಾ ಪ್ರಕಾರ, ನಮ್ಮ ಟೇಸ್ಟ್ ಪ್ರಕಾರ ನಾವು ಯಾವ ಥರ ಟೈಲ್ಸ್ ಅವ್ರಿಗೆ ಆರ್ಡರ್ ಕೊಟ್ಟವೋ ಅದನ್ನು ಸ್ಯಾಂಪಲ್ ಪೀಸ್ ಈ ರೀತಿಯಾಗಿ ನಮ್ಮ ಕಣ್ಣೆದುರಿಗೇನೆ ತಯಾರಿ ಮಾಡಿ ತೋರಿಸ್ತಾರೆ. ಒಂದು ಟೈಲ್ಸನ್ನು ಇವರು ಸುಮಾರು 3-4 ನಿಮಿಷದ ಒಳಗಡೆ ತಯಾರಿ ಮಾಡ್ತಾರೆ ನೋಡಿ. ಅವರು ಸ್ಯಾಂಪಲ್ ಪೀಸ್ ಏನು ತೋರಿಸಿದ್ರಲ್ವ ಈ ಥರ ಬಂದಿದೆ. ಆದರೆ ನಮಗೆ ಇನ್ನೊಂದು ಸ್ವಲ್ಪ ಡಾರ್ಕ್ ಕಲರ್ ಬೇಕಾಗಿತ್ತು. ಡಾರ್ಕ್ ಕಲರ್ ಮತ್ತು ಒಂದು ಫ್ಲವರ್ ಡಿಸೈನ್ ಹೇಳಿದ್ವಿ ಕಾರ್ನರಲ್ಲಿ, ಅದನ್ನು ತಯಾರಿ ಮಾಡಿ ನಮಗೀಗ ತೋರಿಸ್ತಾರೆ. ಈ ಟೈಲ್ಸ್ ಇವರೇನು ತಯಾರಿ ಮಾಡ್ತಾ ಇದ್ದಾರೆ, ಅತ್ತನಗುಡಿ ಟೈಲ್ಸ್, ಈ ಟೈಲ್ಸ್ ರೆಡಿ ಆದಮೇಲೆ ಈ ಥರ ಅಚ್ಚಲ್ಲಿ ಅವರು ಮಿಕ್ಸ್ಚರ್ ಏನು ಮಾಡ್ಕೊಂಡಿರ್ತಾರೆ ಅದನ್ನು ಹಾಕಿ ಈ ಥರ ಸಿಮೆಂಟಲ್ಲಿ ಫೈನಲಾಗಿ ಸೀಲ್ ಮಾಡಿಬಿಡ್ತಾರೆ ಅದನ್ನು. ಆಮೇಲೆ ಈ ಟೈಲ್ಸ್ನ ಗ್ಲಾಸ್ ಮೇಲೆ ಟ್ರಾನ್ಸ್ಫರ್ ಮಾಡ್ಕೊತಾರೆ. ಆಮೇಲೆ ಅದನ್ನು ಸ್ವಲ್ಪ ಡ್ರೈ ಆದಮೇಲೆ ನೀರಲ್ಲಿ ಹಾಕಿಡ್ತಾರಂತೆ. ಸುಮಾರು 3-4 ದಿನದವರೆಗೂ ಅದು ನೀರಲ್ಲಿ ಚೆನ್ನಾಗಿ ಕ್ಯೂರಿಂಗ್ ಆಗುತ್ತೆ. ಆಮೇಲೆ ಅವರು ಯಾರಿಗೆ ಯಾವ ಆರ್ಡರ್ ಬಂದಿದೆ ನೋಡಿಕೊಂಡು ಟ್ರಾನ್ಸ್ಪೋರ್ಟೇಷನ್ ಮಾಡ್ಕೊತಾರೆ. ಸೊ ನಾವು ಈ ಟೈಲ್ಸನ್ನು ಹಾಕಿದ್ಮೇಲೆ ಮನೆಗೆ ಹೆಚ್ಚಾಗಿ ಕ್ಯೂರಿಂಗ್ ಮಾಡಬೇಕಾಗಿರೋಂಥ ನೆಸೆಸಿಟಿ ಇಲ್ಲ. ಅದು ಆಲ್ರೆಡಿ ಅವರೇನೆ ಕ್ಯೂರಿಂಗ್ ಮಾಡಿ ನಮಗೆ ಕಳಿಸ್ಬಿಟ್ಟಿರ್ತಾರೆ. ಆದರೂ ನಮ್ಮ ಸಮಾಧಾನಕ್ಕೋಸ್ಕರ 1-2-3 ದಿನ ಮತ್ತೆ ನಾವು ನೀರು ಹಾಕಿ ಕ್ಯೂರಿಂಗ್ ಮಾಡಿದ್ರೆ ಸರಿ ಹೋಗುತ್ತೆ ನೋಡಿ. ಫೈನಲ್ ಸ್ಟೇಜ್ ಇದು. ಪೂರ್ತಿಯಾಗಿ ರೆಡಿ ಆದಮೇಲೆ ಈ ಟೈಲ್ಸನ್ನು ಒಂದು ಗ್ಲಾಸ್ ಮೇಲೆ ಟ್ರಾನ್ಸ್ಫರ್ ಮಾಡ್ತಾರೆ. ಇದಿನ್ನು ಈಗಷ್ಟೇ ತಯಾರಿ ಆಗ್ತಾ ಇದೆಯಲ್ವಾ, ಸೊ ಇದನ್ನು ಮುಟ್ಟಿದ್ರೆ ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಇದನ್ನು ನಿಧಾನಕ್ಕೆ ಗ್ಲಾಸ್ ಮೇಲೆ ಟ್ರಾನ್ಸ್ಫರ್ ಮಾಡ್ಕೊತಾರೆ ನೋಡಿ ಈ ರೀತಿಯಾಗಿ. ಆಮೇಲೆ ಅದನ್ನು ಒಂದ್ರ ಮೇಲೆ ಒಂದನ್ನು ಜೋಡಿಸ್ಕೊಳ್ತಾ ಹೋಗ್ತಾರೆ. ಈ ಚೆಟ್ಟಿನಾಡ್ ಅತ್ತನಗುಡಿ ಟೈಲ್ಸ್ ಏನಿದೆ ಇದು ಫುಲ್ಲಿ ಹ್ಯಾಂಡ್ ಮೇಡ್. ಸೊ ನೋಡಿ, ಯಾವುದೇ ಥರದ ಮಿಷಿನ್ಸ್ ಏನೂ ಯೂಸ್ ಮಾಡೋದಿಲ್ಲ, ಎಲ್ಲ ಫುಲ್ಲು ಕೈಯಲ್ಲೇ ತಯಾರಿ ಮಾಡೋವಂಥದ್ದು. ಈಗ ರೆಡಿಯಾಗಿರುವಂಥ ಟೈಲ್ಸ್ ಏನಿದೆ ಸ್ಯಾಂಪಲ್ ಪೀಸ್, ಅದನ್ನು ನೋಡಿ ಈ ರೀತಿಯಾಗಿ ಬರುತ್ತೆ ಅಂಥೇಳಿ ಗ್ಲಾಸ್ ಎಲ್ಲ ಕ್ಲೀನಾಗಿ ಒರೆಸಿ ನಮಗೆ ತೋರಿಸ್ತಾ ಇದ್ದಾರೆ. ನಮಗೆ ಈ ಕಲರ್ ಓಕೆ ಆಯಿತು. ಇದ್ರ ಜೊತೆಗೆ ಕಾರ್ನರಲ್ಲಿ ಒಂದು ವೈಟ್ ಫ್ಲವರ್ ಕೇಳಿದ್ವಿ, ಅದನ್ನು ರೆಡಿ ಮಾಡಿ ತೋರಿಸಿ ಅಂತ ಕೇಳಿದ್ವಿ. ಅದನ್ನು ರೆಡಿ ಮಾಡಿ ನಮಗೀಗ ತೋರಿಸ್ತಾರೆ. ಈ ಟೈಲ್ಸ್ ಸ್ವಲ್ಪ ರೆಡ್ ಆಕ್ಸೈಡ್ ಥರನೇ ಕಾಣುತ್ತೆ, ಗ್ಲಾಸಿ ಎಫೆಕ್ಟ್ ಇರುತ್ತೆ, ಶೈನಿಂಗ್ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ ನೋಡಿ. ಎಲ್ಲರೂ ಹೆಣ್ಮಕ್ಳೇ ಕೆಲಸ ಮಾಡ್ತಿರೋಂಥದ್ದು. ಈ ಟೈಲ್ಸ್ ಫ್ಯಾಕ್ಟ್ರಿ ನಾವು ಅತ್ತನಗುಡಿಲಿ ಯಾವುದೇ ಫ್ಯಾಕ್ಟ್ರಿಗೆ ಹೋದ್ರೂ ಎಲ್ಲ ಫ್ಯಾಕ್ಟ್ರಿಲಿನೂ ಹೆಚ್ಚಾಗಿ ಹೆಣ್ಮಕ್ಳೇ ಟೈಲ್ಸನ್ನು ತಯಾರಿ ಮಾಡೋದು. ತುಂಬ ನಾಜೂಕಾಗಿ ತುಂಬ ಚೆನ್ನಾಗಿ ಮಾಡ್ತಾರೆ. ಈಗ ನಾವು ಕೇಳಿದಂಥ ಡಿಸೈನನ್ನು ಫೈನಲ್ ಆಗಿ ತಯಾರಿ ಮಾಡಿ ತೋರಿಸ್ತಾರೆ. ಈ ಫ್ರೇಮ್ಗೆ ಸ್ವಲ್ಪ ಆಯಿಲ್ ಅಂತೆ ಹಾಕ್ತಾ ಇದ್ದಾರೆ, ಅಂದರೆ ಕ್ಲೀನಾಗಿ ಅಚ್ಚಿಂದ ಅದು ಹೊರಗಡೆ ಬರಬೇಕಲ್ಲ, ಹಾಗಾಗಿ. ಈಗ ಒಂದು ಗ್ಲಾಸ್ ಮೇಲೆ ಆ ಫ್ರೇಮನ್ನು ಇಟ್ಟು ನೋಡಿ ಈ ರೀತಿಯಾಗಿ ನಾವು ಸೆಲೆಕ್ಟ್ ಮಾಡಿದಂಥ ಟೈಲ್ಸ್ನ ಅಚ್ಚು ಅದನ್ನು ಅದ್ರ ಮೇಲೆ ಇಟ್ಟರು. ಈ ಸಕ್ಕರೆ ಹಚ್ಚಿಗೆಲ್ಲ ಅಚ್ಚೊಳಗಡೆ ಸಕ್ಕರೆ ಉಯ್ದರೆ ಯಾವ ಥರ ಶೇಪ್ಸು ಡಿಸೈನ್ಸ್ ಬರುತ್ತೋ ಅದೇ ಥರನೇ ಇವರು ಕಬ್ಬಿಣದಲ್ಲಿ ಅಚ್ಚನ್ನು ಈ ರೀತಿಯಾಗಿ ತಯಾರು ಮಾಡಿ ಇಟ್ಕೊಂಡ್ಬಿಡ್ತಾರೆ. ಇದರಲ್ಲಿ ನಮಗೆ ಯಾವ ಫ್ಲವರ್ಗೆ ಯಾವ ಕಲರ್ ಬರಬೇಕು,
ಅಂತ ಮೊದಲಿಗೆ ಹೇಳ್ಬಿಟ್ರೆ ಆ ಕಲರ್ ಅವರು ಮಾಡ್ತಾರೆ. ಇಲ್ಲಿ ಸುಮಾರು 3 ಕಲರ್ಸ್ ಇಟ್ಕೊಂಡಿದ್ದಾರೆ. ವೈಟ್, ಗ್ರೀನ್ ಮತ್ತು ರೆಡ್ಡಿಶ್ ಕಲರ್ ಇಟ್ಕೊಂಡಿದ್ದಾರೆ. ಮೊದಲಿಗೆ ವೈಟ್ ಕಲರ್ಸ್ ಏನಿದೆ ಅದನ್ನು ಫಿಲ್ ಮಾಡ್ಕೊಳ್ತಾರೆ ನೋಡಿ ಈ ರೀತಿಯಾಗಿ. ಈಗ ರೆಡ್ಡಿಶ್ ಕಲರನ್ನು ಹಾಕ್ತಾ ಇದ್ದಾರೆ. ಈಗ ರೆಡ್ಡಿಶ್ ಕಲರ್ ಮಿಕ್ಸ್ಚರ್ ಹಾಕಿದ್ಮೇಲೆ ಇದನ್ನು 1-2 ಸಲ ಈ ರೀತಿಯಾಗಿ ನೋಡಿ ಈ ಥರ ಶೇಕ್ ಮಾಡ್ತಾರೆ. ಫುಲ್ ಅಚ್ಚು ಏನಿದೆ ಅದು ಫುಲ್ಲು ಕವರ್ ಆಗುತ್ತೆ ಈ ರೀತಿಯಾಗಿ. ಈ ಬ್ಯಾಟರ್ ಏನಿದೆ ಇದು ಸೇಮ್ ಇಡ್ಲಿ ಬ್ಯಾಟರ್ ಥರನೇ ಇತ್ತು. ಈಗ ಆ ಅಚ್ಚು ಏನಿದೆ ಮೋಲ್ಡ್ ಅದನ್ನು ರಿಮೂವ್ ಮಾಡಿಬಿಟ್ರು. ಮೇಲಿಂದ ಸ್ವಲ್ಪ ಈ ರೀತಿಯಾಗಿ ಸಿಮೆಂಟ್ ಪೌಡರ್ ಅವರು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತಾರೆ. ಸಿಮೆಂಟ್ ಮತ್ತು ಮರಳು ತುಂಬ ನಯಸ್ ಆಗಿತ್ತಿದು, ಜರಡಿ ಮಾಡಿ ಕೂಡ ಇಟ್ಕೊಂಡಿದ್ರು. ಇದನ್ನ ಈ ರೀತಿಯಾಗಿ ಹಾಕ್ತಾ ಇದ್ದಾರೆ ನೋಡಿ. ಈ ಥರ ಬರುತ್ತೆ ಲುಕ್. ಇದು 4 ಟೈಲ್ಸ್ ಸೇರಿದಾಗ ಆ ಫ್ಲವರ್ಸು ಮೂಲೆ ಮೂಲೆಗೂ ಸೇರುತ್ತಲ್ವಾ. ಸೊ 4 ಮೂಲೆಗೂ ಆ ಫ್ಲವರ್ಸ್ ಸೇರಿದಾಗ 4 ಫ್ಲವರ್ಸ್ ಬರೋ ಥರ, ಅಂದರೆ 4 ಪೆಟಲ್ಸ್ ಇರೋ ಥರ ಕಾಣುತ್ತೆ. ತುಂಬಾ ಚೆನ್ನಾಗಿ ಕಾಣುತ್ತೆ ಲುಕ್ ವೈಸ್ ನಮಗೆ. ಈಗ ಆಂಟಿ ಏನಿದ್ದಾರೆ ಅವರು ಇದನ್ನು ಫಿನಿಶಿಂಗ್ ಸ್ಟೇಜ್ ಮಾಡ್ತಾ ಇದ್ದಾರೆ ನೋಡಿ ಈ ರೀತಿಯಾಗಿ. ನೋಡಿ ಫೈನಲ್ ಆಗಿ ನಮ್ಮ ಅತ್ತನಗುಡಿ ಟೈಲ್ಸ್ ಈ ರೀತಿಯಾಗಿ ಕಾಣುತ್ತೆ. ಈ ವೈಟ್ ಕಲರ್ ಏನಿದೆ ಇದ್ರ ಬದಲಿಗೆ ನಾವು ಯೆಲ್ಲೋ ಕಲರ್ ಕೂಡ ಹೇಳ್ಬೋದು. ಸೊ ನಮಗೆ ಯಾವ ಥರ ಟೇಸ್ಟ್ ಬೇಕೋ ಆ ರೀತಿಯಾಗಿ ಅವರು ತಯಾರಿ ಮಾಡಿಕೊಡ್ತಾರೆ. ಇದ್ರ ಜೊತೆಗೆ ಸ್ವಲ್ಪ ಬಾರ್ಡರ್ ಟೈಲ್ಸ್ ಕೂಡ ಬೇಕಾಗಿತ್ತು. ಒಂದು ಸ್ಯಾಂಪಲ್ ಪೀಸನ್ನು ಕೊಟ್ಟರು ಅವರು. ಈ ಬಾರ್ಡರ್ ಪೀಸಲ್ಲಿ ನಾವೊಂದು ಸ್ವಲ್ಪ ಚೇಂಜಸನ್ನು ಹೇಳಿದ್ದೀವಿ. ಆ ಚೇಂಜಸ್ ಪ್ರಕಾರವಾಗಿ ಇವಾಗ ಅವರು ಈ ಬಾರ್ಡರನ್ನು ತಯಾರಿ ಮಾಡ್ತಾರೆ ನೋಡಿ. ಈ ಬಾರ್ಡರ್ಗೆ ಅಚ್ಚು ಈ ಥರ ಬರುತ್ತೆ. ಯಾವ್ಯಾವ ಪ್ಲೇಸ್ಗೆ ಯಾವ್ಯಾವ ಕಲರ್ ಬರಬೇಕು, ಲೈಟ್ ಮತ್ತು ಡಾರ್ಕ್, ಸ್ವಲ್ಪ ನಮ್ಮ ಹಸ್ಬೆಂಡ್ ಮಾಡಿಫಿಕೇಷನ್ಸ್ ಮಾಡಿದ್ರು, ಅದ್ರ ಪ್ರಕಾರವಾಗಿ ಅವರೀಗ ಮಾಡ್ತಾರೆ. ತಮಿಳುನಾಡು ಹಾಗೂ ಕೇರಳ ಸೈಡ್ನಲ್ಲಿ ಈ ಅತ್ತನಗುಡಿ ಟೈಲ್ಸ್ ಅಂದರೆ ತುಂಬ ಫೇಮಸ್. ಮತ್ತು ನಾವಿಲ್ಲಿ ಯಾವುದೇ ಹಳೆ ಕಾಲದ ಮನೆಗಳಿಗೆ ಎಲ್ಲ ಹೋದರೆ ಅವ್ರು ಹೆಚ್ಚಾಗಿ ಈ ಥರ ಅತ್ತನಗುಡಿ ಟೈಲ್ಸನ್ನೇ ಬಳಸಿರ್ತಾರೆ. ನೋಡೋದಕ್ಕೆ ಲುಕ್ ವೈಸ್ ತುಂಬಾ ಚೆನ್ನಾಗಿರುತ್ತೆ. ಒಂದು ಟ್ರೆಡಿಷ್ನಲ್ ಫೀಲ್ ಕೊಡುತ್ತೆ ನಮಗೆ. ಹಾಗೆಯೇ ಇತ್ತೀಚೆಗಷ್ಟೇ ನಮ್ಮ ರಜನಿಕಾಂತ್ ಅವ್ರದ್ದು ಒಂದು ತಮಿಳ್ ಮೂವಿ ಬಂತು ಹೊಸದಾಗಿ. ಸೊ ಮನಸ್ಸುಲಾಯೋ ಅಂತ ಒಂದು ಹಾಡು ಬರುತ್ತೆ. ಆ ಹಾಡಲ್ಲಿ ನಾವು ನೋಡ್ಬೋದು ಒಂದು ಮನೆಯಲ್ಲಿ ಶೂಟಿಂಗ್ ಮಾಡಿದ್ದಾರೆ. ಆ ಮನೆ ಫುಲ್ಲು ಇದೇ ಥರನೇ ಅತ್ತನಗುಡಿ ಟೈಲ್ಸನ್ನು ಹಾಕ್ಸಿರ್ತಾರೆ. ನೀವು ಆ ಹಾಡು ನೋಡಿದ್ರೆ ಅರ್ಥ ಆಗುತ್ತೆ ಚೆನ್ನಾಗಿ. ಯೆಲ್ಲೋ ಕಲರ್ ಅವರು ಸ್ಯಾಂಪಲ್ ಪೀಸಲ್ಲಿ ಏನು ಕೊಟ್ಟಿದ್ರಲ್ವಾ ಅದೊಂದು ಸ್ವಲ್ಪ ನಮಗೆ ಲೈಟ್ ಆಗಿದೆ ಅನ್ನಿಸ್ತು. ಹಾಗಾಗಿ ಯೆಲ್ಲೋ ಕಲರ್ನ ಸ್ವಲ್ಪ ಡಾರ್ಕ್ ಮಾಡ್ಕೊಂಡಿದ್ದೀವಿ ನೋಡಿ. ನಮ್ಮ ಬಾರ್ಡರ್ ಪೀಸ್ದು ಫೈನಲ್ ಲುಕ್ ಹೀಗೆ ಬರ್ತಾ ಇದೆ ನೋಡಿ. ಮತ್ತು ಈಗ ಅವರು ಫಿನಿಶಿಂಗ್ ಸ್ಟೇಜ್ ಏನಿದೆ ಅದನ್ನು ಮಾಡ್ತಾ ಇದ್ದಾರೆ. ಸುಮಾರು 2-3 ನಿಮಿಷದ ಒಳಗಡೆ ಒಂದು ಟೈಲ್ಸನ್ನು ರೆಡಿ ಮಾಡ್ತಾರೆ. ಅದು ನಾನು ವಿಡಿಯೋ ಮಾಡ್ಕೋತೀನಿ ಅನ್ನೋದಕ್ಕೋಸ್ಕರ ಅವರು ತುಂಬ ನಿಧಾನಕ್ಕೆ ಟೈಲ್ಸನ್ನು ತಯಾರಿ ಮಾಡಿ ತೋರಿಸ್ತಾ ಇದ್ದಾರೆ. ಬೇಸಿಕಲಿ ನಾರ್ಮಲ್ ಆಗಿ ಅವರು 2-3 ನಿಮಿಷದ ಒಳಗಡೆ ಅವರು ಟೈಲ್ಸನ್ನು ತಯಾರಿ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಅಂದರೆ ಅವರು 1 ಅವರ್ಗೆ ಇಷ್ಟು ಟೈಲ್ಸ್ ಮಾಡಬೇಕು ಅಂತ, ಇಷ್ಟು ಪ್ರೊಡಕ್ಷನ್ ಕೊಡಬೇಕು ಅಂತ ಅವ್ರಿಗೆ ಪ್ರೆಷರ್ ಇರುತ್ತೆ. ಹಾಗಾಗಿ ಅಷ್ಟು ಅವರು ಫಿನಿಷ್ ಮಾಡ್ತಾರೆ. ತುಂಬ ಪಳಗಿರ್ತಾರಲ್ವ, ಕೈ ಕೂಡ ಬೇಗ ಕೆಲಸ ಮಾಡುತ್ತೆ. ಫಿನಿಶಿಂಗ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ.
ನೋಡಿ ಈ ಥರ ನಮಗೆ ಯಾವ ಡಿಸೈನ್ ಬೇಕೋ ಯಾವ ಥರ ಬೇಕೋ ಹೇಳಿದ್ರೆ ಅವರು ನಮಗೆ ಮಾಡಿ ತೋರಿಸ್ತಾರೆ ನಮ್ಮ ಕಣ್ಣೆದುರಿಗೇ. ಸೊ ಅವರು ಮಾಡಿದ್ಮೇಲೆ ನಾವು ಅದನ್ನು ಫೋಟೋ ತೊಗೊಂಡಿದ್ದೀವಿ. ಸೇಮ್ ಇದೇ ಥರನೇ ಕಳಿಸ್ಬೇಕು, ನಮಗೆ ಚೇಂಜಸ್ ಮಾಡಬಾರ್ದು ಅಂತ ಹೇಳಿ ಅವ್ರ ಓನರ್ಗೆ ಆ ಫೋಟೋನ ತೋರಿಸಿ ಬಂದಿದ್ದೀವಿ. ತುಂಬ ಪ್ರೀತಿಯಿಂದ ಕೇರ್ ತಗೊಂಡು ಹತ್ರನೇ ನಿಂತ್ಕೊಂಡು ಟೈಲ್ಸನ್ನು ತಯಾರಿ ಮಾಡಿಸ್ತಿರೋದು ಅಂದರೆ ಇದೇ ಫಸ್ಟ್ ಟೈಮ್ ಅನಿಸುತ್ತೆ. ನಾವು ರೆಗ್ಯುಲರಾಗಿ ನಾವು ಬೆಂಗಳೂರಲ್ಲೆಲ್ಲ ಮನೆ ಕಟ್ಟಿಸಿದಾಗ ಟೈಲ್ಸ್ ಅಂಗಡಿಲಿ ಏನು ಸಿಗುತ್ತೋ ಆರ್ಡ್ರ್ ಕೊಟ್ಟು ಬರ್ತಿದ್ವಿ, ಅವ್ರು ಮನೆ ಕಳಿಸ್ತಿದ್ರು, ಟೈಲ್ಸನ್ನು ಹಾಕಿಸ್ತಾ ಇದ್ವಿ ಅಷ್ಟೇ. ಸೊ ಚೆಟ್ಟಿನಾಡ್ ಟೈಲ್ಸ್, ಹತ್ತನಗುಡಿ ಟೈಲ್ಸ್ನ ತುಂಬ ಕೇರಿಂಗಾಗಿ ಆರ್ಡ್ರ್ ಕೊಟ್ಟು ಮಾಡಿಸ್ತಾ ಇದ್ದೀವಿ. ನೋಡಿ ಫೈನಲ್ ಲುಕ್ ಈಗ ಬಂದಿದೆ. ಇದಿಷ್ಟು ಹೇಳಿದ್ದೀವಿ. ಇದಾದಮೇಲೆ ಮತ್ತೆ ಬೇಕಿದ್ರೆ ನಾವು ಚೇಂಜಸನ್ನು ಅವ್ರಿಗೆ ಫೋನಲ್ಲಿ ವಾಟ್ಸಪ್ ಮೂಲಕ ಹೇಳಿದ್ರೆ ಅವರು ಮಾಡ್ತಾರೆ, ಅಥವಾ ನಮ್ಗೆ ಇನ್ನೂ ಯಾವುದಾದ್ರು ಬೇಕಂದರೆ ಫೋಟೋಸ್ ನಾವು ಕಳಿಸಿದ್ರೆ ಅವರು ತಯಾರಿ ಮಾಡ್ತಾರೆ. ಟೈಲ್ಸ್ ಎಲ್ಲ ಆರ್ಡರ್ ಕೊಟ್ಟಿದ್ದಾಯಿತು. ಸೊ ಇವಾಗ ಹೋಮ್ ಸ್ಟೇಗೆ ಬಂದ್ವಿ. ಬರೋ ಅಷ್ಟೊತ್ತಿಗೆ ಸಂಜೆ 4:15 ಆಗಿಬಿಟ್ಟಿತ್ತು. ನಾವು ಊಟಕ್ಕೆ ಬರ್ತೀವಿ ರೆಡಿ ಮಾಡಿ ಅಂತ ಹೇಳಿಬಿಟ್ಟು ಹೋಗಿದ್ವಿ. ಹಾಗಾಗಿ ಅವರು 4:15 ಆದ್ರೂ ನಮಗೋಸ್ಕರ ವೇಟ್ ಮಾಡ್ತಾಯಿದ್ರು. ಸೊ ಇವತ್ತು ವೆಜ್ ಥಾಲಿ ಹೇಳಿದ್ದೀವಿ. ನಾವೀಗ ಸಂಜೆ ಮಧುರೈ ದೇವಸ್ಥಾನಕ್ಕೆ ಅಮ್ಮನವ್ರ ದರ್ಶನಕ್ಕೆ ಹೋಗಬೇಕಾಗಿದೆ. ಹಾಗಾಗಿ ನಾವು ನಾನ್ ವೆಜ್ ಥಾಲಿ ಹೇಳಿಲ್ಲ, ಪ್ಯೂರ್ ವೆಜ್ಜೇ ಇಲ್ಲಿ ಅಂತ ಆರ್ಡರ್ ಕೊಟ್ಟಿದ್ವಿ. ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು. 3-4 ಥರ ಪಲ್ಯಗಳು ಮತ್ತು ಗ್ರೇವಿ ಮತ್ತು ಒಂದು ಸ್ವೀಟ್ ಇತ್ತು. ಸುಮಾರಷ್ಟು ಐಟಮ್ಗಳಿತ್ತು, ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ಈಗ ಮಧುರೈ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಮಧುರೈ ಮೀನಾಕ್ಷಿ, ತಮಿಳುನಾಡು. ಮಧ್ಯಾಹ್ನ ಎಲ್ಲ ಸಿಕ್ಕಾಪಟ್ಟೆ ಬಿಸಿಲಿತ್ತು ಚೆಟ್ಟಿನಾಡಲ್ಲಿ. ಚೆಟ್ಟಿನಾಡಿಂದ ಮಧುರೈಗೆ 70 ಕಿಲೋಮೀಟರ್ಸ್ ಅಷ್ಟೇ. ಮಧುರೈ ದೇವಸ್ಥಾನಕ್ಕೆ ಎಂಟ್ರಿ ಆಗಿದ ತಕ್ಷಣವೇ ಜೋರಾಗಿ ಮಳೆ ಬಂದ್ಬಿಡ್ತು. ನಮಗಂತೂ ತುಂಬಾ ಖುಷಿ ಆಯಿತು, ದೇವಸ್ಥಾನಕ್ಕೆ ಬಂದಿದ ತಕ್ಷಣ ಮಳೆ ಬಂತಲ್ಲ ಅಂತ. ನೋಡಿ ಇದು ಎಂಟ್ರೆನ್ಸ್, ಇದು ಗೇಟ್ ಒಳಗೆ ಹೋಗ್ತಿದ್ದಂಗೆ ಆ ಕಡೆ ಈ ಕಡೆ ಎಲ್ಲ ಶಾಪ್ಸ್ ಇರುತ್ತೆ. ನಾವೇನೂ ಪರ್ಚೇಸ್ ಮಾಡಿಲ್ಲ, ಜಸ್ಟ್ ಸುಮ್ಮನೆ ಹಾಗೆ ನೋಡ್ತಾ ಇದ್ದೀವಿ ಅಷ್ಟೇ. ಇನ್ನು ಈ ಥರದ್ದು 4-5 ದ್ವಾರ ಬಾಗಿಲನ್ನು ದಾಟಿದ್ರೆ ನಮಗೆ ಮಧುರೈ ಮೀನಾಕ್ಷಿ ಅಮ್ಮನವರು ದರ್ಶನಕ್ಕೆ ಸಿಗ್ತಾರೆ. ಈಗ ಕ್ಯೂ ಅಲ್ಲಿ ನಿಲ್ಲಬೇಕು ಅಂತ ಹೊರಟಿದ್ದೀವಿ. ಇನ್ನೇನು ಕ್ಯೂಗೆ ಹೋಗಬೇಕು. ಅವರು ಬ್ಯಾಗ್ಸ್ ಎಲ್ಲ ಕೈಯಲ್ಲಿ ಇಟ್ಕೊಬಾರ್ದು, ಮೊಬೈಲ್ಸ್ ಎಲ್ಲ ಇಟ್ಕೋಬಾರ್ದು ಅಂತ ಹೇಳಿದ್ರು. ಹಾಗಾಗಿ ಮೊಬೈಲ್ಸ್ ಮತ್ತು ಬ್ಯಾಗ್ ಇದನ್ನೆಲ್ಲ ಲಾಕರ್ನಲ್ಲಿ ಇಟ್ಟು ಟೋಕನ್ ತಗೊಂಡು ಮತ್ತೆ ಕ್ಯೂನಲ್ಲಿ ನಿಂತ್ಕೊಂಡ್ವಿ. ಹಾಗಾಗಿ ದೇವಸ್ಥಾನದ ಒಳಗಡೆ ಯಾವುದೇ ಥರದ್ದು ವಿಡಿಯೋ ತೆಗೆಯೋದಕ್ಕಾಗಿಲ್ಲ. ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು. ಇವಾಗಷ್ಟೇ ಜಸ್ಟ್ ಹೊರಗಡೆ ಬರ್ತಾ ಇದ್ದೀವಿ. ಹೊರಗಡೆ ಬರೋಷ್ಟೊತ್ತಿಗೆ ರಾತ್ರಿ 10:30 ಆಯಿತು. ಇವತ್ತು ಅಮಾವಾಸ್ಯೆ ಬೇರೆ ಇದೆ, ತುಂಬಾ ರಶ್ ಇತ್ತು ಬೇರೆ. ಟಿಕೆಟ್ ತಗೊಂಡು ಸ್ಪೆಷಲ್ ಕ್ಯೂನಲ್ಲಿ ಹೋಗಿದ್ವಿ. ಒಂದೇ ದಿನದಲ್ಲಿ ಬಂದಿದಂಥ ಕೆಲಸನೂ ಮುಗೀತು, ಹಾಗೆಯೇ ದೇವರ ದರ್ಶನ ಕೂಡ ಆಯಿತು. ಆ ತಾಯಿ ಮೀನಾಕ್ಷಿ ಅಮ್ಮನವರ ಹಾಗೂ ಸುಂದರೇಶ್ವರ ಇಬ್ಬರದು ದರ್ಶನ ಪಡೆದು ಇವಾಗ ಬ್ಯಾಂಗ್ಳೂರಿಗೆ ವಾಪಸ್ ಆಗ್ತಾ ಇದ್ದೀವಿ. ಸುಮಾರೀಗ 10:30 ಆಗಿಬಿಟ್ಟಿದೆ, ಇನ್ನೂ ಊಟ ಮಾಡಿಲ್ಲ. ಹೈವೇಲಿ ಊಟ ಮಾಡೋಣ ಅಂತೇಳಿ ಹೊರಟಿದ್ದೀವಿ. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಭೇಟಿಯಾಗೋಣ ಇನ್ನೊಂದು ವ್ಲಾಗ್ನಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್, ನಮಸ್ತೆ.